ಜೊತೆಗೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಸರ್, ಇವತ್ತು ಇಂಡಸ್ಟ್ರಿಲಿ ಒಂದು ಸಿನಿಮಾ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಆ್ಯಂಡ್ ನೀವು ಬಂದಿದ್ದು ಆ ಕ್ಲಾರಿಟಿಯೊಂದಿಗೆ ಒಂದು ದೊಡ್ಡ ಸಿನಿಮಾ ಫಸ್ಟ್ಗೆ ಶುರು ಮಾಡ್ತೀರಾ. ಬ್ಯಾಕ್ ಟು ಬ್ಯಾಕ್ ಅಷ್ಟು ಸಿನಿಮಾಗಳು ಕೂಡ ಅಂದರೆ ಏನೇ ಗ್ಯಾಪ್ ಕೊಟ್ಟರು ಬೆಸ್ಟು ಕ್ವಾಲಿಟಿ ಆಫ್ ಕಂಟೆಂಟು ಕೊಟ್ಟು ಸಹಿಸ್ಕೊಂಡಿದ್ದೀರಾ. ಇಂಥ ಹೊತ್ತಲ್ಲಿ ಇಂಡಸ್ಟ್ರಿ ಪರಿಸ್ಥಿತಿ ಇವತ್ತು ನಿಮ್ಗೆ ಗೊತ್ತು. ಆ್ಯಂಡ್ ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಕಾರ್ಯಕ್ರಮ ಅಂದಾಗ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕೆಂದರೆ ಸಿನಿಮಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ಸಿನಿಮಾ ಕಷ್ಟಪಟ್ಟು ಮಾಡಿರುವಂಥ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಆದರೆ ನಿರ್ಮಾಪಕ ಅನ್ಸ್ಕೊಂಡವನು ಮಾತ್ರ ಎಲ್ಲ ಖಾಲಿ, ಅಂಗಡಿಯೆಲ್ಲ ಖಾಲಿ ಆದರೂ ಅಂಗಡಿ ಹೊರಗಡೆ ನಿಂತಿರ್ತಾನೆ. ಸೊ ಹಂಗಾಗಿ ಇವತ್ತಿನ ಸಿನಿಮಾ ಜಾಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಅದೇ ರೀತಿ ನನಗೆ ಬಂದಾಗಲೂ ಹೇಳಿದೆ, ಈಗ ಸಿನಿಮಾ ಬಿಸ್ನೆಸ್ ಏನಂತ ಚೆನ್ನಾಗಿಲ್ಲ. ಸೊ ಹಂಗಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರವೀಣ್ನವರು ಹೇಳ್ತಾಯಿದ್ರು ನಮಗೆ ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಹೀರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಏಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರೂ ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟು ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ. ತದನಂತರ ನಿರ್ಮಾಪಕರು, ಆದ ನಂತರ ನಿರ್ದೇಶಕರು ಬರ್ತಾರೆ. ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ತಲೆಯಲ್ಲಿರಬೇಕು. ಏನು ಈ ಹಿಂದೆ ನೀನಾಸಂ ಸತೀಶ್ ಅವರು ಹೇಳಿದರು ಏನಂತ, ಒಂದು ಕ್ಲಾರಿಟಿ ಇರಬೇಕು ಸಿನಿಮಾ ಬಗ್ಗೆ. ನಾವು ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಅಂದರೆ ಪೇಪರ್ನ ಲೀಗಲಿಗೆ ಕೊಡ್ತೀವಿ, ಲೀಗಲಿಗೆ ಕೊಟ್ಟು ಲಿಟಿಗೇಷನ್ ಇದೆಯಾ ತಿಳ್ಕೊತೀವಿ, EC ಚೆಕ್ ಮಾಡ್ತೀವಿ. ಒಂದು ಹೆಣ್ಣು ತರಬೇಕಾದ್ರೂ ಅಷ್ಟೇ, ಅಥವಾ ಒಂದು ಹೆಣ್ಣು ಒಬ್ಬ ಗಂಡು ಮದುವೆ ಮಾಡಬೇಕಾದ್ರೂ ಪೂರ್ವಾಪರ ಎಲ್ಲ ನೋಡ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಒಬ್ಬರನ್ನ ಫಾಲೋ ಮಾಡಬೇಕಾದ್ರೂ ಅವ್ರ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿ ಫಾಲೋ ಮಾಡ್ತೀವಿ. ಸಿನಿಮಾ ಅಂತ ಬಂದಾಗ ಡೆಫಿನೆಟಾಗಿ ಒಂದು ಎಜುಕೇಷನ್ನು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಆದರೆ ಆ ಸಿನಿಮಾ ಗೆಲ್ಸ್ಕೊಳ್ಳೋಂಥ ಶಕ್ತಿ ಇರುವಂಥದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕಥೆ ನರೇಟ್ ಮಾಡಬೇಕಾದ್ರೆ ಏನು ಅಂದ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ನೀವು ಎಕ್ಸಿಕ್ಯೂಷನಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂಥವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ ಅಂದರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾಯಿದೆ. ಅದರಲ್ಲಿ ಎಷ್ಟು ಓಡ್ತಾ ಇದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್ಡ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದ್ರು ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿ ಇರಬೇಕೆ ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗಬಾರ್ದು. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗೋ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂಥವ್ರ ಜೊತೆಲಿ ನಾವಿರ್ತೀವಿ. ಈಗ ಜಾಲಿ ಸಿನಿಮಾ ನಾನು ನೋಡಿದೆ, ಏನು ಟ್ರೈಲರ್ ಖುಷಿ ಆಯಿತು, ಎಫರ್ಟ್ಸ್ ಹಾಕಿದಿರಿ. ಮತ್ತು ನಿಮಗೆ ಕಾಮಿಡಿ ಇದನ್ನು ಟ್ರೈಲರಲ್ಲಿ ನೀವು ಒಂದು ಬಿಟ್ಟು ಹಾಕಿದಿರಿ, ಖುಷಿ ಆಯಿತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇರೋದು. ನಿಮ್ಮ ಕಾಮಿಡಿಯನ್ಸು ನಿಮಗೆ ಅಟ್ಲೀಸ್ಟ್ ಒಂದು 8-10 ಜನ ಕಾಮಿಡಿಯನ್ಸ್ ಇರ್ತಾಯಿದ್ರು. ಈಗ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತೊಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆ್ಯಕ್ಟ್ ಮಾಡುವಂಥವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡಬೇಕಾಗ್ತದೆ, ಕತೆಗೆ ಬೆಲೆ ಕೊಡಬೇಕಾಗ್ತದೆ. ತದನಂತರ ನಮ್ಮ ಸ್ವಾರ್ಥನೂ ಯೋಚನೆ ಮಾಡಬೇಕಾಗ್ತದೆ. ಒಂದು ಸಿನಿಮಾ ಗೆದ್ದರೆ ಮಾತ್ರ ಒಂದು ಇಡೀ ತಂಡಕ್ಕೆ ಹೆಸರು ಸಿಗ್ತದೆ. ಈಗ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಹೆಬ್ಬುಲಿ ಸಿನಿಮಾ, ನೀವು ಹೇಳ್ದಂಗೆ ಹೆಬ್ಬುಲಿಯಲ್ಲೇ ನಾವು ನೀವು ಪರಿಚಯ ಆಗಿದ್ದು.
ನಾನು ಸಿನಿಮಾಗೆ ಸುದೀಪ್ ಸರ್ ಜೊತೆಲಿ ಕ್ಲ್ಯಾಪ್ ಮಾಡೋಕ್ಕೆ ಹೋಗಿದ್ದು, ಕೊನೆಗೆ ಆ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿಬಿಟ್ಟೆ ನಾನು. ಕೊನೆಗೆ ರಿಲೀಸ್ ಟೈಮಲ್ಲಿ ನಮಗೆ ನೋಟ್ ಬ್ಯಾನ್ ಆಯಿತು, GST ಇಂಪ್ಲಿಮೆಂಟ್ ಆಯಿತು. ಅದಾದಮೇಲೆ ಅವ್ರು ರಾಬರ್ಟ್ ಬಂದಾಗ ಕೋವಿಡ್ ಇತ್ತು. ಅವತ್ತು ಹೆಲ್ತ್ ಮಿನಿಸ್ಟರ್ ಇದ್ದರು ಸುಧಾಕರ್ ಸರು. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ, ಮತ್ತೆ ಥಿಯೇಟ್ರನ್ನಾದರೂ ಕ್ಲೋಸ್ ಮಾಡ್ತೀರಾ ಅಂತ. ಇಲ್ಲಪ್ಪ, ಇನ್ನೊಂದು 3 ವೀಕ್ಸ್ ಇಲ್ಲ. ಆ 3 ವೀಕ್ಸ್ ಗ್ಯಾಪಲ್ಲಿ ನಾವು ಯಾವ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ವಿ ಅಂದರೆ, ಈಗ ನೀವು ವಿಜಯನಗರ, ಗೋವಿಂದರಾಜನಗರ ನೋಡಿದ್ರೆ ಹೆಂಗೆ ಬ್ಯಾನರ್ಗಳು ರಾರಾಜಿಸ್ತವೆ, ಅದೇ ರೀತಿ ನಮ್ಮ ಪಬ್ಲಿಸಿಟಿ ಇಡೀ ಕರ್ನಾಟಕ ಪೂರ್ತಿ ಹಾಕಿದ್ವಿ. ಅದಾದಮೇಲೆ ಮದಗಜ ಆ ಟೈಮ್ ಬಂದಾಗ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಸ್ಟಾರ್ಟ್ ಆಯಿತು, ಉಪಾಧ್ಯಕ್ಷ ಮಾಡಿದ್ವಿ. ಸೊ ಎಲ್ಲ ಟೈಮಲ್ಲೂ ಒಂದೊಂದು ಅಬ್ಸ್ಟ್ರಿಕಲ್ಸ್ ಇತ್ತು. ಏನೇ ಅಬ್ಸ್ಟ್ರಿಕಲ್ಸ್ ಇದ್ದರೂ ನಮಗೆ ಬರೋವಂಥ ದುಡ್ಡು ನಮಗೆ ಬಂತು, ನಮಗೇನು ಗೌರವ ಸಿಕ್ತು, ನಮ್ಮ ಗುರಿ ಏನಿತ್ತು ಅಲ್ಲಿಗೆ ನಾವು ಡೆಫಿನೆಟಾಗಿ ತಲುಪಿದ್ವಿ. ಯಾಕೆಂದರೆ ನಮ್ಗೆ ಇಲ್ಲಿ ಕ್ಲಾರಿಟಿ ಇತ್ತು. ಪ್ರೊಡ್ಯೂಸರ್ಸ್ಗಳಿಗೆ ಒಂತಲ್ಲಿ ಹಿಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರೂ ಕೂಡ ಸಿನಿಮಾಕ್ಕೆ ಗೌರವ ಕೊಟ್ಟು ಸಿನಿಮಾಕ್ಕೆ ನೀವು ಸೇವಕರಾದರೆ ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಸೇವೆ ಮಾಡ್ತದೆ. ನೀವು ಸಿನಿಮಾಕ್ಕೆ ಸೇವಕರಾಗಲಿಲ್ಲ, ನಾವೇನಾದರೂ ಸಿನಿಮಾಕ್ಕೆ ಶೋಕಿನ ತಲೆಯಲ್ಲಿ ಹಿಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಸೈಡಿಗೆ ತಳ್ಬಿಟ್ಟು ಇನ್ನೊಬ್ಬನ ಕರೀತದೆ ಸಿನಿಮಾ ಇಂಡಸ್ಟ್ರಿ. ಸೊ ಹಂಗಾಗಿ ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ ಸಿನಿಮಾಗಳನ್ನ. ಸರಿ, ಈಗ ಏನಾಗ್ತದೆ, ಮೋರೋವರ್ ಆಡಿಯನ್ಸ್ಗಳಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಪ್ರತಿಯೊಬ್ಬರು ಫೋನಲ್ಲಿ ತೆಗೆದು ನೋಡಿದ್ರು ಕೂಡ ಯೂಟ್ಯೂಬ್ ಇರ್ತದೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರ್ತದೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟು ಫಿಂಗರ್ ಟಿಪ್ಪಲ್ಲಿದೆ ಸರ್. ಮುಂಚೆ ಥಿಯೇಟ್ರಿಗೆ ಬರೋರು ಎಂಟರ್ಟೈನ್ಮೆಂಟ್ಗೆ, ಇಲ್ಲ ವೀಕೆಂಡ್ ಆದರೆ ಪಬ್ಗಳಿಗೆ ಹೋಗೋರು. ಇವಾಗೇನು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೆ IPL ಸೀಸನ್ ಅಂತ ಸ್ಟಾರ್ಟ್ ಆಗಿದೆ, ಫುಟ್ಬಾಲ್ ಸೀಸನ್ ಈಗ ಮುಗೀತು. ಇನ್ನು ಅದೇ ರೀತಿ ನಿಮಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಯಾವುದೋ ಚಾನಲಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತದೆ. ಹೀರೋಗಳು ನಾವೊಂದು 10-15 ಕೋಟಿ ಕೊಟ್ಟು ನಾವು ಅವ್ರನ್ನ ಎಂಗೇಜ್ ಮಾಡಿದಾಗ ಅವ್ರು ಹೋಗಿ ಇನ್ನೊಂದು ಯಾವುದೋ ರಿಯಾಲಿಟಿ ಶೋ ಅಲ್ಲಿ ಕೂತಿರ್ತಾರೆ. ಸಿನಿಮಾಕ್ಕೆ ಜನ ನೋಡೋಕ್ಕೆ ಬಂದಾಗ TVಯಲ್ಲೇ ಫ್ರೀಯಾಗಿ ಬರ್ತಾರಲ್ಲ, ಥಿಯೇಟ್ರಿಗೆ ಯಾಕೆ ಬರಬೇಕು? ಸೊ ಎಂಟರ್ಟೈನ್ಮೆಂಟು ನಿಮಗೆ ಓವರ್ ಫೀಡ್ ಆಗ್ತಾ ಇದೆ. ಈಗ ನಿಮಗೆ ಮಳೆ ಬಿದ್ದಿದ ತಕ್ಷಣ ಹಿಂಗೆ ಬೆಂಗಳೂರು 10 ನಿಮಿಷದ ಮಳೆಗೆ ಮುಳುಗೋಗ್ಬಿಡ್ತದೆ. ಹಂಗೆ ನಮ್ಮ ಸಿನಿಮಾಗಳು ಹೆಂಗಾಗಿದೆ ಅಂದರೆ, ಪ್ರತಿ ಶುಕ್ರವಾರಕ್ಕೆ ಒಂದು 8ರಿಂದ 10 ಸಿನಿಮಾಗಳಿರ್ತವೆ. ಒಂದು ವರ್ಷಕ್ಕೆ 300ರಿಂದ 400 ಸಿನಿಮಾಗಳಿರ್ತವೆ. ಅದರಲ್ಲಿ ಯಾರು ಬಂದರೂ, ಯಾರು ಬದುಕಿದ್ರು, ಯಾರು ಹಾಳಾದರೂ ಗೊತ್ತೇ ಆಗಲ್ಲ. ತಾರಶ್ ಬನ್ನಿ. ಹಾಗೆ ನಿರ್ಮಾಪಕರ ವೇದಿಕೆ ಮೇಲೆ ಬ್ರಿಜರ್ ಸರ್. ಆ್ಯಕ್ಚುಲಿ ಇವರು ಈ ಟ್ರೈಲರ್ ಲಾಂಚ್ ಬಿಫೋರ್ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಅಂದರೆ ಕ್ವಾಲಿಟಿ ಆಫ್ ಕಂಟೆಂಟ್ಸು, ಸಿನಿಮಾಸು ಇವ್ರ ಕೈಲಿ ಮಾಡಿಸ್ಬೇಕು ಸರ್, ಇದು ಮಾಡಿ ಅಂತ ಹೇಳಿ. ಫೈನಲಿ ನೀವೇ ಬಂದಿದ್ದೀರಿ. ಈ ಹುಡುಗ ತುಂಬ ಇನ್ಸ್ಪೈರ್ ಆಗಿದ್ದಾರೆ ನಿಮ್ಮ ಮೇಲೆ. ತರುಷ್ ಅವರು ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಟರ್ ಆಗಿ ಕೂಡ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಮೇಲೆ ತೋರಿಸಿದ್ದಾರೆ. ಭಾಳ ಖುಷಿ ಆಗ್ತದೆ. ಬ್ರಿಜ್ ಯಾದವ್ ಅಂತ ಹೆಸರೇ ಭಾಳ ಚೆನ್ನಾಗಿದೆ ಪ್ರೊಡ್ಯೂಸರ್ದು. ಮತ್ತು ನಾಗಮಣಿ ಅಂತ, ನಾಗವೇಣಿ ನಿರ್ಮಾಪಕರು, ಹೀರೋ ಕಮ್ ಡೈರೆಕ್ಟರ್ ನೀವೇ ಇದ್ದೀರಿ. ಇನ್ನು ನೀವು ಸಿನಿಮಾ ಬಗ್ಗೆ ಹೇಳಬೇಕು ಸರ್. ಮೊದಲನೇದಾಗಿ ಇಂದಿನ ಜಾಲಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ಶ್ರೀಯುತ ಉಮಾಪತಿ ಶ್ರೀನಿವಾಸ ಅಣ್ಣ ಅವರಿಗೆ ನನ್ನ ತುಂಬ ಹೃದಯದ ಸ್ವಾಗತ. ಏನಂದರೆ, ಇವತ್ತು ತುಂಬ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕೂಡ ಒಂದು ಹೊಸ ಪ್ರತಿಭೆಗಳಿಗೆ, ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಹೊಸ ಪ್ರತಿಭೆಗಳೇ, ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಅವ್ರು ಬಂದು ನಿಂತಿದ್ದಾರೆ. ಸೊ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಇದೆ. ಸೊ ಅಣ್ಣ ಹೇಳಿದ್ದೆಲ್ಲ ಕರೆಕ್ಟು, ಹೌದು. ಇತ್ತೀಚೆಗೆ ಹಲವಾರು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಧಾವಿಸ್ತಾ ಇಲ್ಲ. ಬಟ್ ಒಂದು ವಿಷಯ ಏನಂದರೆ ಅಣ್ಣ, ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಪೂಜೆ ರೂಮ್ ಇರುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲ್ಲ. ಯಾಕೆ ಅಂದರೆ ಅಲ್ಲೊಂದು ವೈಬ್ ಸಿಗುತ್ತೆ. ಸೊ ಅದೇ ರೀತಿ OTT ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಫೋನು, ಎಲ್ಲರ ಇದರಲ್ಲೂ ಎಂಟರ್ಟೈನ್ಮೆಂಟ್ ಸಾಕಷ್ಟು ಬರ್ತಾ ಇದ್ದಾವೆ. ಆದರೆ ಆ ಥಿಯೇಟ್ರಿಗೆ ಹೋಗೋ ವೈಬು ಮತ್ತು ಒಂದು 2-3 ಅವರು ಅವ್ರಿಗೆ ಆ ಚಿಂತೆ ಎಲ್ಲ ಬಿಟ್ಟು, ಮತ್ತು ಅವ್ರಿಗೇನು ಟೆನ್ಷನ್ಸ್ ಇರುತ್ತೋ ಅದನ್ನೆಲ್ಲ ಬಿಟ್ಟು ಅವ್ರು ನೋಡ್ತಾರಲ್ಲ, ಆ ಒಂದು ಫೀಲು ಅವ್ರ ಮನೆಗಳಲ್ಲಿ ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ಸಿನಿಮಾಗೆ ನೋಡಿ ಅಂತ ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಂಥ ಲೆಜೆಂಡ್ರಿ ಪ್ರೊಡ್ಯೂಸರ್ ಬಂದು ನಮ್ಮ ಸಿನಿಮಾಗೆ ಇವತ್ತು
ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಣ್ಣ. ಹೋಲ್ ಜಾಲಿ ಟೀಮಿಂದ ಧನ್ಯವಾದ. ಒಂದು ನಿಮಿಷ ಅಣ್ಣ ಕೊಡಿ ಅಣ್ಣ. ಥ್ಯಾಂಕ್ ಯು. ಈಗ ನೀವು ನೋಡಿದ್ರೆ ದುಡ್ಡಿಲ್ಲ ಅಂದರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದರೆ ಕಾಸು ಇಲ್ಲದೆ ಸಿನಿಮಾದವರು ಆಗಲ್ಲ. ಯಾಕಂದರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳಿದೆ ಅಂದರೆ, ಈಗ ನಾವೇ ಮನೇಲಿ ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನನಗೆಲ್ಲ ಸಿನಿಮಾಗಿಂತ ಭಾಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರನ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಧೈರ್ಯ. ಯಾಕಂದರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟ್ರುಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಓಡಿ ಬಡಿ ಅದಕ್ಕೆ OTTಗಳಿದ್ದಾವೆ. ಸೆನ್ಸರ್ ಇಲ್ಲದೆ ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರವ್ರು ಅಲ್ಲೇ ಹಿಡ್ದಾಕ್ತಾರೆ. ಬೀಯಿಂಗ್ ಅ ಪ್ರೊಡ್ಯೂಸರ್ ನಾನು ಜಗಳ ಮಾಡಿ ನನ್ನ ಸೀನ್ನ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಹಿಡ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳೋರು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳಿದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಇಡ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇಡ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಂಟಿಮೆಸಿ ಸೀನ್ ಇಡ್ತಾರೆ. ನಾವು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡಲ್ಲಿ ಕೂತಿರೋರು ಯಾರು, ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರಲ್ಲಿ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನೀವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ, ಸಿನಿಮಾಕ್ಕೆ ಬರೋವಂಥವ್ರು ಯಾರು ಸ್ಟ್ರೆಸ್ ತೊಗೊಳಕ್ಕೆ ಬರಲ್ಲ, ಸ್ಟ್ರೆಸ್ ಬಸ್ಟ್ರಾಗಿ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ, ಅವತ್ತಿನ ಕಾಲದಲ್ಲಿ ನಿಮಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋರು. ಇವತ್ತು ಹೀರೋ ಎಲಿವೇಶನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನೇ ಆಗಿಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗಬೇಕು. ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ಲವೇ ಇಲ್ಲ. ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ್ದಾನೆ ಹೊರತು ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂಥ ಆದ್ಯತೆ ಅದು. ನಾನೇನು ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಅದೇ ರೀತಿ
ಕಾಮಿಡಿಯನ್ಸು ಯಾಕೆ 50,000ದಿಂದ 5,00,000ವರೆಗೂ ಇದ್ದಾರೆ ಅಂತ ಹೇಳಿದ್ದು ಅಂದರೆ, ಕೆಲವೊಂದಷ್ಟು ಸಲ ಡೈರೆಕ್ಟ್ರ್ ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರೆದು ಬಿಡ್ತಾನೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೀನ್ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸನೋ 20 ದಿವಸನೋ ಇರ್ತದೆ. ಅವಾಗೇನಾಗ್ತದೆ, 10 ದಿವಸಕ್ಕೆ ಕೂರಿಸ್ಕೊಳ್ತಾರೆ. ಆ ದುಡ್ಡನ್ನೇನು ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಅದಾಗಬಾರ್ದು ಅಂತಂದರೆ ಕೆಲವೊಂದಷ್ಟು ಒಳ್ಳೆ ಸಿನಿಮಾಗಳಿಗೆ ಸ್ವಲ್ಪ ಪ್ರೊಡ್ಯೂಸರ್ನು ಗಮನದಲ್ಲಿ ಇಟ್ಕೊಂಡು, ಅಥವಾ ಡೈರೆಕ್ಟರ್ಗಳು ಅಷ್ಟೇ ಬರೀ ಹೀರೋ ಸೆಂಟ್ರಿಕ್ಕು ಮಾಸ್ ಬಿಟ್ಟು ಕಾಮಿಡಿ ಬಗ್ಗೆ, ಮಾರಲ್ಸ್ ಬಗ್ಗೆ ಸಿನಿಮಾ, ಏನು ಮಾರಲ್ ಏನು ಎಲ್ಲ ಸೀನಲ್ಲೂ ಇರಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದೊಂದು ಸಾರ್ಟ್ ಆಫ್ ಇದರಲ್ಲಿ ಆದ್ಯತೆ ಕೊಡಬೇಕಾಗ್ತದೆ. ಆಮೇಲೆ ಸಿನಿಮಾಗಳು ಗೆದ್ದಾಗ ಮಾತ್ರ ನಿಮಗೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರ್ತವೆ, ಕ್ವಾಲಿಟಿ ಆಫ್ ಡೈರೆಕ್ಟರ್ಸ್ ಬರ್ತಾರೆ, ಕ್ವಾಲಿಟಿ ಆಫ್ ಪ್ರೊಡ್ಯೂಸರ್ಸು, ಆರ್ಟಿಸ್ಟ್ಗಳು ಉಟ್ಕೊಳ್ತಾರೆ. ಆಮೇಲೆ ನಾವು ಯಾವ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನನಗೆ ಕಾಮಿಡಿ ಮೇಲೆ ಕೆಲಸ ಮಾಡು ಅಂತ ಡೈರೆಕ್ಟರ್ಗಳಿಗೆ ಹೇಳ್ತೀನಿ. ಇವಾಗ ಹೆಬ್ಬುಲಿಯಲ್ಲಿ ಚಿಕ್ಕಣ್ಣ ಅವರು ಇದ್ದರು, ಸೆಕೆಂಡ್ ಕಟ್ ಮಾಡಿದ್ರೆ ರಾಬರ್ಟಲ್ಲಿ ಚಿಕ್ಕಣ್ಣ ಅವ್ರು ಇರಲಿಲ್ಲ. ಆ್ಯಕ್ಚುಲಿ ನಾನು ಹೇಳ್ದೆ, ನನ್ನ ಸ್ನೇಹಿತನಪ್ಪ, ಸಿನಿಮಾ ನಂದು, ನಾನು ಹೇಳ್ದಂಗೆ ನೀನು ಸಿನಿಮಾ ಮಾಡ್ಬೇಕು, ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ, ನನ್ನ ಸ್ನೇಹಿತ ಸಿನಿಮಾದಲ್ಲಿ ಇರಬೇಕು ಅಂತೇಳಿ ಚಿಕ್ಕಣ್ಣ ಅವ್ರನ್ನ ಆ ಸಿನಿಮಾಲಿ ಕ್ಯಾರಿ ಓವರ್ ಮಾಡಿದ್ವಿ. ಮದಗಜ ಅಗೇನ್ ರಿಪೀಟ್ ಮಾಡಿದ್ವಿ. ಶಿವರಾಜ್ ಕೇರ್ಪೇಟೆ ಅವರು ಇದರಲ್ಲೂ ಇದ್ದರು, ಅದರಲ್ಲೂ ಇದ್ದರು. ಧರ್ಮಣ್ಣ ಅವರು ನಿಮಗೆ ಗೊತ್ತು, ಧರ್ಮಣ್ಣ ಅವರು ರಾಬರ್ಟಲ್ಲೂ ಇದ್ದರು, ಉಪಾಧ್ಯಕ್ಷಲ್ಲೂ. ನಾವೊಂದು ಕಂಫರ್ಟ್ ಟೀಮ್ ಅಂತ ಯಾವತ್ತೂ ಇಟ್ಕೊಳ್ಳಲ್ಲ. ಯಾರು ಸಿನಿಮಾಗೆ ಗೌರವ ಕೊಟ್ಟು ಕೆಲಸ ಮಾಡ್ತಾರೆ, ನಾವು ಅವ್ರನ್ನ ಕಾಪಾಡ್ಕೊಳ್ಳೋ ಕೆಲಸ ಮಾಡ್ತೀವಿ. ಆಮೇಲೆ ಇನ್ನು 5 ಲಕ್ಷ ತೊಗೊಳ್ತೀವಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, 50 ಲಕ್ಷ ತೊಗೊಳ್ಳೋವರೆಗೂ ನಾವು ಬೆಳಿತೀವಿ ಅಂತ ಯಾಕೆ ಮುಜುಗರ ಪಡ್ತೀರಿ? ಗುಡ್. ಯಾರಿಗೆ ರಾಜಕೀಯಕ್ಕೆ ಬಂದಮೇಲೆ ಫೀಮೇಲ್ ಅಂತ ಅನ್ನೋಂಗೆ ಇಲ್ಲ, ಕತೆ ಕಟ್ಟಿಬಿಡ್ತಾರೆ. ಸಿನಿಮಾ ಪ್ರೊಡ್ಯೂಸರ್ ಆದಾಗ ರೊಮ್ಯಾಂಟಿಕ್ಕಾಗಿ ಹೇಳ್ತಾರೆ, ನಮ್ಮ ಹೀರೋ ರೊಮ್ಯಾಂಟಿಕ್ ಅಪ್ಪ, ನಮ್ಮ ಪ್ರೊಡ್ಯೂಸರ್ ರೊಮ್ಯಾಂಟಿಕ್ಕು ಅಂತ. ರಾಜಕೀಯಕ್ಕೆ ಬಂದುಬಿಟ್ರೆ ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಹೊಡಿತಾರೆ. ಖಂಡಿತ ಮೇಡಮ್, ಖಂಡಿತ. ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿತಿನ್ ರಾಜ್ ಅವರು ವೇದಿಕೆಗೆ ಬರಬೇಕು, ಮ್ಯೂಸಿಕ್ ಡೈರೆಕ್ಟ್ರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿತಿನ್ ರಾಜ್, ಜಾಲಿ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಇದರಲ್ಲಿ ಆಲ್ಮೋಸ್ಟು 6 ಸಾಂಗ್ ಇದೆ. 6 ಸಾಂಗಲ್ಲಿ ನಾವು ಡೈರೆಕ್ಟ್ರು ಎಲ್ಲ ಕುತ್ಕೊಂಡು ಕಂಪೋಸ್ ಮಾಡಿದೆ. ಸೊ ಆಲ್ಮೋಸ್ಟ್ ಎಲ್ಲ ಇನ್ಸ್ಟ್ರೂಮೆಂಟ್ಸು ಲೈವ್ ಮಾಡಿಸಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಎಲ್ಲ ಸಾಂಗ್ಸ್. ಕೇಳಿದ್ರಿ ನೀವೇ 2 ಸಾಂಗ್ ಕೇಳಿದ್ರಿ. ಥ್ಯಾಂಕ್ ಯು. ಇದು ಬಂಚಿಕ್ಕಿ ಸಾಂಗು ತುಂಬ ದೊಡ್ಡದಾಗಿ ಹಿಟ್ ಆಗಿದೆ. ಯೋಗರಾಜ್ ಭಟ್ರಲ್ಲಿ ಲಿರಿಕ್ಸ್ ಬರೆದಿದ್ದಾರೆ. ಯಾರು ಬರ್ದಿದ್ದಾರೆ ಹಾಡುಗಳ ಬಗ್ಗೆ ಬೇರೆ ಏನು ಹೇಳ್ಬೋದು? ಓಕೆ, ಇವಾಗ ಲಿರಿಕ್ಸ್ ಬಂಚಿಕ್ಕಿ ಬಂದು ಲಿರಿಕ್ಸು ಯೋಗರಾಜ್ ಭಟ್ರು ಸರ್ ಬರೆದಿದ್ದಾರೆ. ಸೊ ಇನ್ನೊಂದು ನಾಮೆ ಇಸ್ಕಾ ಜಾಲಿ ಬಂದು ತಾರಶ್ ಬ್ರೋ ಬರೆದಿದ್ದಾರೆ. ಆಮೇಲೆ ಅಪ್ಪ ಮಗಳು ಇದ್ರದ್ದು ಬಂದು ಕಿನ್ನಲ್ ರಾಜ್ ಸರ್ ಬರೆದಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಸ್ಟಾರ್ಸೇ ಬರೆದಿದ್ದಾರೆ ಈ ಸಿನಿಮಾಗೆ. ನಾನೇ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರು ಆಲ್ಮೋಸ್ಟ್ ನಾವು 30 ಡೇಸ್ ಕುತ್ಕೊಂಡು ಮಾಡಿ, ಆಮೇಲೆ ಇನ್ನೊಂದು 10 ಡೇಸ್ ಲೈವ್ ಮಾಡಿಸಿ. ಸೊ ಚೆನ್ನಾಗಿ ಬಂದಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ. ನೀವು ಕಂಡಂತೆ ಏನು ವಿಶೇಷ ಜಾಲಿದು? ನೀವು ಕಂಡಂತೆ ಸಿನಿಮಾ ಜಾಲಿ ವಿಶೇಷ ಏನು? ಕಾಮಿಡಿನ? ಇಲ್ಲ ಸರ್, ಅಂದರೆ ಸಿನಿಮಾ ಇದರಲ್ಲಿ ಕಾಮಿಡಿನೂ ಇದೆ, ಲೈಕ್ ಅಪ್ಪ ಅಮ್ಮಗಳು ಸೀನ್ ಅಂತ ಅದ್ರದ್ದು ಇದು ಇದೆ. ಆಮೇಲೆ ಫೈಟ್ಸು ಇದೆ ಜಾಸ್ತಿ, ಲೈಕ್ ಅಲ್ಲ ಟೋಟಲ್ ಫ್ರಿಜ್ಜು ಇದೆ ಈ ಸಿನಿಮಾಲಿ, ಎಲ್ಲನೂ ಅವೈಲಬಲ್ ಇದೆ. ಇಲ್ಲ, ಇದು ನಂದು 4th ಸಿನಿಮಾ, 4ನೇದು. ಮುಂಚೆ ಅಸ್ಥಿರ, ಆತ್ಮ, ಸ್ನೇಹರ್ಷಿ ಅಂತ ಒಂದು ಮಾಡಿದೆ. ಅದು ಬಿಟ್ಟು ಇವಾಗ ಜಾಲಿ ಮಾಡ್ದೆ. ಇಲ್ಲ, ಭಟ್ರೆ ಸೇರಿಸಿದ್ದು ಅಂತ ಪ್ಲ್ಯಾನ್ ಇಲ್ಲ. ಸೊ ಅದನ್ನ ಇಟ್ಕೊಂಡು, ಆ ಹುಕ್ನ ಇಟ್ಕೊಂಡು ಒಂದು ಸಾಂಗ್ ಅದನ್ನ ಇದು ಮಾಡೋಣ ಅಂತ ಸರ್ ಕೊಟ್ಟಿದ್ದು ಹುಕ್ನ ಇಟ್ಕೊಂಡು ಆ ಸಾಂಗ್ ಮಾಡೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ನಿತಿನ್. ಥ್ಯಾಂಕ್ ಯು. ರೇಖಾ ದಾಸ್ ಮೇಡಮ್ ಮತ್ತು ಸುಷ್ಮಿತಾ, ಕಲಾವಿದರೆಲ್ಲ ಬನ್ನಿ ದಯವಿಟ್ಟು ವೇದಿಕೆಗೆ ಒಟ್ಟಿಗೆ.
ದಯವಿಟ್ಟು ಕಲಾವಿದರೆಲ್ಲ ಬನ್ನಿ. ಎಲ್ಲರೂ ಓಕೆ. ತರಶ್ ಎಲ್ಲರನ್ನೂ ಪರಿಚಯ ಮಾಡ್ಕೊಡಿ, ಹಂಗೆ ಮಾತಾಡ್ಸ್ತೀನಿ. ಓಕೆ. ಇನ್ನು ಸಾಕಷ್ಟು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಇವತ್ತು. ಸಾಕಷ್ಟು ಕಲಾವಿದರಿನ್ನ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು. ಅವರ ಅನುಪಸ್ಥಿತಿಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ನಮ್ಮ ಜಾಲಿ ಚಿತ್ರದ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ, ಏನೇನು ನಡೀತು ಅಂತ ಹಂಚ್ಕೋತಾರೆ. ಸೊ ಮೊದಲನೇದಾಗಿ ರೇಖಾದಾಸ್ ಮ್ಯಾಮ್ ಜೊತೆ ಮಾತಾಡ್ಸೋಣ. ಮಾಧ್ಯಮ ವರ್ಗದವರಿಗೆ, ಕಲಾ ತಂಡವರಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರ. ಈ ಜಾಲಿ ಅನ್ನೋ ಸಿನಿಮಾ ನನಗೆ ತಾರುಷ್ ಅವರು ನನಗೆ ಕಾಲ್ ಮಾಡಿ, ಮೇಡಮ್ ಇದು ಒಂದೇ ಚಿಕ್ಕ ಸೀನ್ ಇದೆ, ತುಂಬ ಚಿಕ್ಕ ಸೀನ್ ಇದೆ ಅಮ್ಮಮ್ಮ, ಅಂದರೆ 2 ಸೀನ್ ಬರ್ಬೋದು ಅಷ್ಟೇ, ಮಾಡ್ತೀರಾ ಅಂತಂದರು. ಮಾಡ್ತೀನಿ ಅಂತಂದೆ. ಎಷ್ಟೋ ವರ್ಷಗಳಿಂದ ಹಳೆಯ ಕಲಾವಿದರಿಗೆ ಕೆಲಸನೇ ಇಲ್ಲ ಇಂಡಸ್ಟ್ರಿಯಲ್ಲಿ, ಯಾವ ಪ್ರೊಡ್ಯೂಸರು ಕರೀತಿಲ್ಲ, ಎಲ್ಲ ಹೊಸಬ್ರನ್ನ ಹಾಕೋತಾರೆ. ಗಂಡಸರಿಗೆ ಕಾಮಿಡಿಗೆ ಕರೀತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳಿಂದ ಇದನ್ನು ನಾನು ಎಲ್ಲ ಮೀಡಿಯಾದಲ್ಲೂ ಹೇಳ್ತಾ ಬಂದಿದ್ದೀನಿ. ಆದ್ರೂ ಯಾವುದೇ ಥರದ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಅದರಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ನನಗೆ ತಾರುಷ್ ಅವರು ಕರೆದು ಕೆಲಸ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ತಾರುಷ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಪ್ರಿನ್ಸಿಪಲ್ ಕ್ಯಾರೆಕ್ಟರು. ಅದರಲ್ಲಿ ಕಾಮಿಡಿ ಅಂಥದ್ದು ಒಂದು ಚಿಕ್ಕ ಸೀನ್ ಆದ್ರೂ ಅದು ಒಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಟೀಮ್. ಥ್ಯಾಂಕ್ ಯು. ಅದೇ ಮ್ಯಾಮ್ ಹೇಳ್ದಂಗೆ ಸಾಕಷ್ಟು ಹಳೆ ಕಲಾವಿದರನ್ನ ಎಲ್ಲರೂ ಮರಿತಾ ಇದ್ದಾರೆ. ಸೊ ಬಟ್ ನಮ್ಮದ್ರಲ್ಲಿ ಸಾಧ್ಯವಾದಷ್ಟು ಶೋಭರಾಜ್ ಸರ್ ಆಗಿರ್ಬೋದು, ರೇಖಾದಾಸ್ ಮ್ಯಾಮ್ನ ಆಗಿರ್ಬೋದು, ಯಾಕಂದರೆ ನಾವು ಆಗಲೇ ಸುಷ್ಮಿತಾ ಮ್ಯಾಮು ನೇಮ್ ಮಾಡಿದ್ರು ಉಮಾಶ್ರೀ ಅಮ್ಮ ಅಂತ. ಇವ್ರನ್ನೆಲ್ಲ ನೋಡಿ ನಾವು ಬೆಳೆದಿರೋರು. ಏನಂದರೆ ಒಂದು ಸೀನ್ಗೆ, ಒಂದು ಸಿನಿಮಾಗೆ ಎಲ್ಲ ಎಮೋಷನ್ಸು ಅತಿ ಮುಖ್ಯವಾಗಿರುತ್ತೆ. ಸೊ ಅದರಲ್ಲಿ ಕಾಮಿಡಿ ಕೂಡ ಎಲ್ಲರೂ ಅತಿ ಹೆಚ್ಚು ಇಷ್ಟಪಡೋದೆ ಕಾಮಿಡಿ. ಸೊ ಆ ಜನರಲ್ಲಿ ಹಳೆ ನಟರು ಎಲ್ಲರೂ ಮತ್ತೆ ಬರಬೇಕು, ಮತ್ತೆ ಆ ಸಿನಿಮಾ ಥಿಯೇಟ್ರಲ್ಲಿ ರಾರಾಜಿಸಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ನಂತರ ಸಿದ್ದೇಶಣ್ಣ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯ ಪಾತ್ರದಲ್ಲಿ ಏನು ಮಾಡಿಲ್ಲ, ನಾನು ಸೆಕೆಂಡ್ ಹೀರೋಯಿನ್ ಇದರಲ್ಲಿ. ಆ ಸೆಕೆಂಡ್ ಹೀರೋ ಅಂದರೆ ಒಂದು ಸೆಕೆಂಡಲ್ಲಿ ಬಂದೋಗ್ಬಿಡ್ತೀನಿ ಆ ಥರ ಸೆಕೆಂಡ್ ಹೀರೋ. ಒಂದು ಯಾವುದೋ ಒಂದು ಮಾಸ್ಟರ್ ಪಾತ್ರ ಅವನು ಕೊಟ್ಟಿದ್ದಾರೆ, ಖುಷಿ. ಆದರೆ ಇವತ್ತು ಸಿನಿಮಾ ಬಗ್ಗೆ ತುಂಬ ವಿಸ್ತಾರವಾಗಿ ಉಮಾಪತಿ ಸರ್ ಹೇಳಿದ್ರು. ನಿಜನೇ, ಅವ್ರು ಹೇಳಿದ ಮಾತುಗಳೆಲ್ಲವೂ ಸತ್ಯನೇ. ಅವರೊಂದು ನಿಷ್ಠುರವಾದ ಮಾತುಗಳು ಕೂಡ ಮಾತಾಡಿದ್ರು. ಆದರೆ ಇವತ್ತು ಆ ಥರದ್ದು ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಅನ್ನೋದು ಮಾತು ಹೇಳಿದ್ರಲ್ಲ, ಅದು ಒಂದು ಇದು. ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಎಷ್ಟೋ ಜನ ಕೆಲವರು ತೆವಲಿಗೆ ಮಾಡೋಂಥದ್ದಿದೆ, ಏನು ಸಿನಿಮಾಗಳನ್ನು ದುಡ್ಡುಗೂ ಇದು ಮಾಡೋಂಥದ್ದಿದೆ. ಆದರೆ ಇವತ್ತು ಈ ತಾರುಷ್ ಏನಿದ್ದಾನೆ, ಅವನೊಬ್ಬ ರಂಗಭೂಮಿ ಕಲಾವಿದ. ನಮ್ಮ ಜನಪದರು ಅಂತೇಳಿ ನಮ್ಮದೊಂದು ರಂಗತಂಡ ಇದೆ, ಅದು ನಿಂಬೆಕಾಯಿಪುರ ಹೊಸಕೋಟೆ ಹತ್ರ ಇದೆ. ಆ ರಂಗತಂಡದ ಕಲಾವಿದ ಅವನು. ಅಲ್ಲಿ ಸ್ಟೇಜಲ್ಲಿ ಮಳೆ ಹೊಡೆಯೋದ್ರಿಂದ ಹಿಡಿದು ಮ್ಯೂಸಿಕ್ ಇರ್ಬೋದು, ನಟನಾಗಿ, ನಿರ್ದೇಶಕನಾಗಿ, ಎಲ್ಲ ಸೆಟ್ ವರ್ಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿ ಅವನು ಕಲೆಯನ್ನು ಮೈಗೂಡಿಸಿ ಇವತ್ತು ಆ ಕಲೆನ ಒಂದು ಎಲ್ಲರಿಗೂ ವಿಸ್ತರಿಸಬೇಕು ಅಂತೇಳಿ ಇವತ್ತು ಅವನು ಒಂದು ಎಫರ್ಟ್ ಹಾಕಿ ಇವತ್ತು ಕಷ್ಟಪಟ್ಟು ಇಲ್ಲಿ ಒಂದು ಸಿನಿಮಾನ ಮಾಡಿದ್ದಾನೆ. ಇಂಥ ಒಂದು ಕಲಾವಿದರಿಗೆ ಎಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಇಂಥ ನಟರಿಗೆ ಆಶೀರ್ವಾದ ಮಾಡಲಿ, ಮಾಧ್ಯಮ ಮಿತ್ರರು ಕೂಡ ಇಂಥವರ ಸಹಾಯಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಹೌದು, ನಾನು ಜನಪದರು ಕಲಾವಿದ, ಅಲ್ಲಿಂದ ಮೂಲತಃ ನಾವು ಕಲ್ತಿರೋದು ನಾಟಕಗಳೆಲ್ಲ. ಸೊ ರಂಗಭೂಮಿ ಕಲಾದೇವಿ ಸರಸ್ವತಿ
ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅಂತ ಕೇಳ್ತಾ ನೆಕ್ಸ್ಟು ಸುಷ್ಮಿತಾ ಮ್ಯಾಮ್ ಮಾತಾಡ್ತಾರೆ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದೀರಿ, ಸರಿ ಯಾಕೋ ಗುರಾಯಿಸ್ತದೆ ಸರ್. ಅದು ಆ್ಯಕ್ಚುಲಿ ಕೇಳಬೇಕಿತ್ತು, ಆದರೆ ನಿಮ್ಮ ಥರ ಯಾರಾದರೂ ಅಂದರೆ ನೀವು ಯಾವಾಗಲೂ ಸಿಗಲ್ಲ, ಸೊ ಸಿಕ್ಕಾಗ ಕೇಳಬೇಕು ಅಂತ ಕೇಳಿದೆ ಅಷ್ಟೇ. ಸೊ ಈ ಒಂದು ಸಿನಿಮಾದಲ್ಲಿ ಶೋಭರಾಜ್ ಸರ್ ಜೊತೆ ಒಂದು ಕಾಂಬಿನೇಷನ್ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ತಾರುಷ್. ಸೊ ತಾರುಷ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲ ಸೂಪರ್ ಸ್ಟಾರ್ಗಳ ಥರ ನೀವು ಒಬ್ಬರು ಸೂಪರ್ ಸ್ಟಾರ್ ಆಗಿ ಈ ಒಂದು ಸಿನಿಮಾಯಿಂದ ಸಕ್ಸಸ್ಫುಲ್ ಆಗಲಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗೆ ಸರ್ ನಿಮ್ಮ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಬೇಕು. ನೀವು ಹೆಂಗೆ ಇವಾಗ ಬರಬೇಕಾದ್ರೆ ನಿಮ್ಮ ಜೊತೆ ಒಂದು 4-5 ಜನ ಗುಂಪಲ್ಲಿ ಬಂದ್ರಿ, ಅದೇ ಥರ ನಮ್ಮ ಹೀರೋ ಕೂಡ ನೆಕ್ಸ್ಟ್ ಮೂವಿ ಅಷ್ಟೊತ್ತಿಗೆ ಅಷ್ಟೇ ಸೂಪರ್ ಸ್ಟಾರ್ ಆಗಬೇಕು ಅಂತ ನನ್ನ ಆಸೆ. ಸೊ ಅವರಿಂದ ಒಂದು ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಕೂಡ ಸಿಕ್ತು. ಸೊ ಅವರಿಂದ ತುಂಬ ಅವಕಾಶಗಳು ಸಿಕ್ಕಿದೆ. ಸೊ ಬೇರೆಯವ್ರಿಗೆಲ್ಲ ನೆರವಾಗ್ತಿದ್ದಾರೆ. ಸೊ ಅವರು ಸೂಪರ್ ಸ್ಟಾರ್ ಆಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಆ್ಯಂಡ್ ತುಂಬ ಜನ ಇದ್ದಾರೆ, ಎಲ್ಲರೂ ಮಾತಾಡಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಫಾರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟು ರಾಮಚಂದ್ರ ಮೂರ್ತಿಗಳು ಅಂತ, ಇವರು ದೊಡ್ಡವರು ಅನ್ನೋ ಒಂದು ಪಾತ್ರದಲ್ಲಿ ಇವತ್ತು ನಮ್ಮ ಜಾಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸರ್ ಮಾತಾಡಿ. ಎಲ್ರಿಗೂ, ಕಲಾಭಿಮಾನಿಗಳಿಗೆ ಹಾಗೂ ಪತ್ರಿಕೋದ್ಯಮದವ್ರಿಗೆ, ಇವತ್ತಿನ ಈ ಕಾರ್ಯಕ್ರಮನ ಲಾಂಚ್ ಮಾಡಿದವ್ರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಿನಿಂದ ನಾಟಕಗಳು ಮಾಡ್ಕೊಂಬಂದರೂ ಕೂಡ ಸ್ಕೂಲು ಕಾಲೇಜ್ ಡೇಸ್ಗಳಲ್ಲಿ, ಹಾಗೆ ಜನಪದ ರೂಟೀನಲ್ಲೂ ಇದ್ದರೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ತಾರುಷ್ ಜನಪದರಿಗೆ ಬಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದಾಗ ಅವ್ರು ಹೇಳಿದ್ರು, ನಾನು ಸಿನಿಮಾದಲ್ಲಿ ಶಾರ್ಟ್ ಮೂವೀಸ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೂ ಮೊದಲಿಂದನೂ ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇತ್ತು. ನಾನು ಫಿಲಿಮ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಹೋಗಿ ಬಂದೆ, ಬಟ್ ನನಗೆ ಅಲ್ಲಿ ನೆಲೆ ಕಂಡುಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ನಾನು ಕೆಲಸ ಇದು ಮಾಡ್ಕೊಂಡಿರಬೇಕು ಅನ್ನೋ ನಮ್ಮದಿದ್ದಿತ್ತು. ರಿಟೈರ್ಮೆಂಟ್ ಆದಮೇಲಿಂದ ನನಗೆ ಮೊದಲನೇ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳ್ತಾ ಇದ್ದೆ ನಾನು, ಸಿನಿಮಾದಲ್ಲಿ ನೆಲೆ ಕಂಡುಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ಎಂತೆಂಥವರೇ ಮೂಲೆಗೆ ಪಾಪಿಟ್ಟಿದ್ದಾರೆ. ಒಳ್ಳೇದಾಗ್ಲಪ್ಪ, ಯಾಕೆ ನಿನ್ನ ತಂದೆ ತಾಯಿ ನಿನ್ನನ್ನು ನಂಬಿಕೊಂಡು ನಿನ್ನನ್ನು ಕೆಲಸಕ್ಕೆ ಬಿಟ್ಟಿದ್ದಾರೆ. ಇಂಥ ಕೆಲಸಕ್ಕೆ ನಿನಗೆ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ, ಜೋಪಾನ ಕಾಲಿಡು ಅಂತ ಹೇಳಿದೆ. ಬಟ್ ಇವರು ಇದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು, ಹೊಸೊಬ್ಬರು ಹಳೆ ಆ್ಯಕ್ಟ್ರುಗಳು, ರೇಖಾದಾಸ್ ಮೇಡಮ್ ಇರ್ಬೋದು, ಇಲ್ಲ ಸುಷ್ಮಿತಾ ಇರ್ಬೋದು, ಎಲ್ಲರನ್ನೂ ಸೇರಿಸ್ಕೊಂಡು ಇವರು ಒಂದು ಫಿಲ್ಮ್ನ ತೊಗೊಂಬಂದಿದ್ದಾರೆ. ಇವ್ರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಆಶೀರ್ವಾದ ಮಾಡ್ತೀನಿ. ಇವರು ಇದೇ ಥರ ಈ ರಂಗದಲ್ಲಿ ಚೆನ್ನಾಗಿ ಬೆಳೀಲಿ, ಇವ್ರ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್ ತಾರುಷ್. ಥ್ಯಾಂಕ್ ಯು ಸರ್. ನೆಕ್ಸ್ಟು ವೇಣು ಅಣ್ಣ ಅವರು ಒಂದು ಮುಖ್ಯ ಅಂದರೆ ಹೀರೋಯಿನ್ ತಂದೆಯಾಗಿ ದಾದಾ ಎಂಬ ಪಾತ್ರದಲ್ಲಿ ನಮ್ಮ ಜಾಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗ ಅವ್ರು ಮಾತಾಡ್ತಾರೆ. ಇಲ್ಲಿ ನೆಲೆಸಿರೋ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಸಾಮಾನ್ಯವಾಗಿ ಸ್ಟೇಜ್ ಫಿಯರು ಅಂದರೆ ಇವತ್ತವರೆಗೂ ನಾವು ಯಾವುದೇ ಮೈಕ್ ಹಿಡಿದು ಮಾತಾಡಿದವರಲ್ಲ, ಇಲ್ಲ ಬಣ್ಣ ಹಚ್ಚಿದವರಲ್ಲ. ನನ್ನನ್ನು 3 ತಿಂಗಳು ಸತತವಾಗಿ ಪ್ರಿಪೇರ್ ಮಾಡಿ ಈ ಕ್ಯಾರೆಕ್ಟ್ರಿಗೆ ತಾರುಷು ನನ್ನ ಪ್ರಿಪೇರ್ ಮಾಡಿ ಬಿಟ್ಟಿರೋದ್ರಿಂದ ನಾನು ಈ ಸಿನಿಮಾಲಿ ಒಂದು ಪಾತ್ರ ವಹಿಸಿರ್ತೀನಿ. ಇಷ್ಟೇ ಹೇಳ್ಬೋದು. ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತು ಸಹ ಕಲಾವಿದರ ಹೋಗೋ ಮುಂಚೆ ಇನ್ನೂ ಒಂದು ಪುಟ್ಟ ಕಲಾವಿದೆ ಇಲ್ಲಿ ಕ್ಯೂಟಾಗಿ, ಅಂದರೆ ನಮಗೆ ಒಂದು ಹೀರೋಯಿನ್ದು ಬ್ರೇಕ್ ಸೀಕ್ವೆನ್ಸ್ ಬೇಕಾಗಿತ್ತು. ಸುಮಾರು ಆಡಿಷನ್ಸಲ್ಲಿ ನೋಡ್ತಾ ಇದ್ರಿ ಯಾವ ಥರ ಮಗು ಇರ್ತಾರೆ ಅಂತ. ಸಖತ್ ಕ್ಯೂಟಾಗಿತ್ತು. ಮತ್ತು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು, ಮಗು ಫೇಸ್ ನೋಡಿದ್ರೇ ಒಂದು ನಗು ಬರುತ್ತೆ. ಸೊ ಹಾಗಾಗಿ ರಿಯಾ, ನೀನು ಏನು ಅನಿಸ್ತು? ವಾವ್, ಶೂಟಿಂಗ್ನೆಲ್ಲ ನೆನಪಿದ್ಯಾ? ಈ ಸಾಂಗ್ ನೋಡ್ದ ನೀನು? ಏನು ಅನಿಸ್ತು? ಡ್ಯಾಡಿ ಮೇಲೆ ಓಕೆ. ಡ್ಯಾಡಿ ಅಂದರೆ ನಿಂಗೆ ಇಷ್ಟನಾ? ಹೌದಾ? ಸೊ ಎಷ್ಟಿಷ್ಟ? ತುಂಬ ಇಷ್ಟನಾ? ಅದು ಅಪ್ಪ ಮೇಲೆ ಮಾಡಿರೋ ಸಾಂಗ್. ಅದು ಚೆನ್ನಾಗಿದೆಯಾ?
ಸಿನಿಮಾ ಅಂದ್ರೆ ಇಷ್ಟನಾ ನಿಮಗೆ? ಎಷ್ಟಿಷ್ಟ? ಯಾವ ಹೀರೋ ಇಷ್ಟ ನಿಮಗೆ? ಹೀರೋಯಿನು? ನಾನೇನು? ನೀನು ನಾನಲ್ಲ. ಹಾಂ, ನೆಕ್ಸ್ಟ್ ಭರತ್ ಅನ್ನೋರು. ಎಲ್ರಿಗೂ ನಮಸ್ಕಾರ. ಉಮಾಪತಿ ಸರ್, ಥ್ಯಾಂಕ್ ಯು ಸರ್ ಲಾಂಚ್ ಮಾಡ್ಕೊಂಡಿದ್ದಕ್ಕೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ಅಭಿಯವ್ರು ಮಾತಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವ್ರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಕೂಡ. ಯಾಕೆಂದರೆ ಹೊಸಬ್ರು ಸಿನಿಮಾಗೆ ಬಂದು ನೀವು ಸಪೋರ್ಟ್ ಮಾಡ್ತಾರೆ, ತುಂಬ ಖುಷಿ ಆಯಿತು. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಕ್ಚುಲಿ ಏನೇನೋ ಪ್ರಿಪೇರ್ ಆಗಿದೆ ಮಾತಾಡೋಣ ಅಂತ, ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಯ ಆಗ್ತಿದೆ. ನಾನು ಸುಮ್ಮನೆ ಒಂದು ದಿನ ನಮ್ಮ ಚಿಕ್ಕಪ್ಪನ ಕೇಳಿದ್ದೆ, ಅಪ್ಪ ಯಾವ ಥರ ಸಿನಿಮಾ ಮಾಡಬೇಕು, ಅಂದರೆ ಯಾವ ಥರ ಸಿನಿಮಾ ಇದ್ದರೆ, ಅಂದರೆ ಕಾಮಿಡಿ ಇದ್ರೇನಾ, ಥ್ರಿಲ್ಲರಾ, ಹಾರರಾ, ಅಥವಾ ಅಂದರೆ ಎಮೋಷನ್ನ ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ, ನಾನೊಂದು ಸಿನಿಮಾ ಮಾಡ್ತೀನಿ ಫುಲ್ಲು ಹೆಂಗೆ ಅಂದರೆ ಜನ ನೋಡಿಕೊಂಡು ಈಚೆ ಹತ್ಕೊಂಬರ್ಬೇಕು ಅಂತ ಹೇಳಿದ್ರು. ಆ ಥರ ಸಿನಿಮಾ ಮಾಡಿ ಯಾರೋ ಬರಲ್ಲ ಬಿಡು ಅಂತ ಹೇಳಿದ್ರು. ಯಾಕೆ ಅಲ್ಲ, ನಾನು ಅಂದರೆ ನಮ್ಮ ಮನೆಗೆ ಬಂದು ನಾನು ಹೆಂಡತಿ ಮಕ್ಕ ನೋಡಿದ್ರೆ ಹೇಳ್ತೀನಿ, ಇನ್ನು ಸಿನಿಮಾಗೆ ಬಂದು ಯಾಕಪ್ಪ ಅಳಬೇಕು ಅಂತ ಹೇಳಿದ್ರು. ಅವತ್ತು ನನಗನ್ನಿಸ್ತು, ಸೊ ಎಲ್ಲ ಥರ ಜಾನರ್ ಇದ್ರೇ ಜನ ಬಂದು ಸಿನಿಮಾನ ನೋಡೋದು ಅಂತ. ಸೊ ಹಾಗಾಗಿ ನಾವು ಎಷ್ಟೋ ಸಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ನಾವೇ ಎಂಜಾಯ್ ಮಾಡಿದ್ದೀವಿ. ಸೊ ಎಷ್ಟೋ ಸಲ ನಕ್ಕಿದ್ದೀವಿ. 1 ಅವರ್ 2 ಅವರ್ ಅದರಿಂದ ಹೊರಗಡೆನೇ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್. ಸೊ ದಯವಿಟ್ಟು ಇದೇ 31ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಹೊಸ ತಂಡದ ಮೇಲೆ ಇರಬೇಕು. ಎಲ್ಲಿವರೆಗೂ ನಾವು ಇರ್ತೀವೋ ಇಂಡಸ್ಟ್ರಿಯಲ್ಲಿ ಅಲ್ಲಿವರೆಗೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಬೇಕಾಗಿರೋದು ಇಷ್ಟೇ, ನಿಮ್ಮ ಸಪೋರ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಭಿ. ನೆಕ್ಸ್ಟು ಸಂತು ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಇದರಲ್ಲಿ ಮಾಡಿರೋ ಪಾತ್ರ ಹೀರೋ ಫ್ರೆಂಡ್ ಆಗಿ ತುಂಬ ಎಂಜಾಯ್ ಮಾಡಿದ್ದೀವಿ. ಅಷ್ಟೇ ಕಷ್ಟಪಟ್ಟು ಮಾಡಿದ್ದೀವಿ, ಅಷ್ಟೇ ಇಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು 31ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಹೊಸ ಕಲಾವಿದರನ್ನ ಸ್ವಲ್ಪ ಕೈ ಹಿಡ್ಕೊಂಡು ಮುಂದೆ ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಂತರ ಒಂದು ವಿಲನ್ ಕ್ಯಾರೆಕ್ಟರ್, ಅಂದರೆ ಒಬ್ಬ ನಾಯಕ ನಟ ಎಷ್ಟು ಮುಖ್ಯನೋ ಅದಕ್ಕೆ ಆಪೋಸಿಟ್ ವಿಲನ್ ಪಾತ್ರನೂ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ಹಾಗಾಗಿ ವಿಲನ್ ಪಾತ್ರದಲ್ಲಿ ಶ್ರೀಕಾಂತ್ ಅವರು. ಬಂದಿರೋ ಎಲ್ಲರಿಗೂ ನಮಸ್ತೆ. ನಾನು ಆಲ್ಮೋಸ್ಟ್ ಒಂದು 4-5 ಪ್ರೆಸ್ ಮೀಟ್ ಕೊಟ್ಟಿದ್ದೀನಿ. ಇವಾಗಲೂ ನನಗೆ ಮುಂದೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡ್ರೆ ಕೈ ಕಾಲೆಲ್ಲ ನಡುಗುತ್ತೆ. ಅದಕ್ಕೆ ಬರಲ್ಲ ಅಂದ್ಬಿಟ್ಟು ಅಲ್ಲೇ ಕುಂತಿದ್ದೆ. ಬಾ ಅಂತ ಫೋರ್ಸ್ಫುಲಿ ಕರ್ಸ್ಕೊಂಡಿದ್ದಾರೆ. ನಾನು ತಾರೀಶ್ ಅವರು ಆಲ್ಮೋಸ್ಟ್ ಮೂವಿ ಫೀಲ್ಡಿಂದನೇ ಪರಿಚಯ. ಮಾಫಿಯಾ ಫಿಲಮಲ್ಲಿ ಪರಿಚಯ ಆಗಿದ್ದು. ಅದಾದಮೇಲೆ ನಂದೊಂದು ಫಿಲಮ್ ನೋಡ್ಬಿಟ್ಟು ಈ ಫಿಲಮ್ಗೆ ವಿಲನ್ ಕ್ಯಾರೆಕ್ಟರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದು ಕುಂತ್ಕೊಂಡು ಒಂದು 3-4 ದಿವಸ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದು ಬಂದ್ಬಿಟ್ಟು ಕೋಲಾರ್ ಸ್ಲ್ಯಾಂಗ್ ಬರುತ್ತೆ. ನಮಗೂ ಕೋಲಾರ್ ಸ್ಲ್ಯಾಂಗಿಗೂ ಫುಲ್ಲು ಅಜಗಜ ಅಂತಾರ. ನಾನು ಮಾತಾಡೋದಕ್ಕೂ ಅವರೆಲ್ಲ ಪ್ರಾಕ್ಟೀಸ್ ಕೊಟ್ಟು ಫುಲ್ಲು ರೆಡಿ ಆಗಿಬಿಟ್ಟು ಆಮೇಲೆ ಮಾಡಿದ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಹಾಗೆ ಮೂವಿನೂ ತುಂಬ ಚೆನ್ನಾಗಿದೆ. ತುಂಬ ಕಷ್ಟ ಬಿದ್ದು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟ ಬಿದ್ದು ಒದ್ದಾಡ್ಕೊಂಡು ತುಂಬ ಮಾಡ್ತಾಯಿದ್ದಾರೆ ಫಿಲ್ಮು. ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಒಂದೇ ಒಂದು ಮಾತು ನಾನು ತಾರೂಶ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದರೆ ಅವರು ಎಷ್ಟು ಪ್ಯಾಷನೇಟ್ ಇದೆ ಅಂದರೆ ಅವ್ರಿಗೆ ಸಿನಿಮಾ ಬಗ್ಗೆ, ಅಂದರೆ ಅವರೇ ಡೈರೆಕ್ಷನ್ ಮಾಡಿ, ಅವರೇ ಹೀರೋಗಿ ಆ್ಯಕ್ಟ್ ಮಾಡಿ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹತ್ತಿರದಿಂದ ನಾವೆಲ್ಲ ನೋಡಿದ್ದೀವಿ. ಸೊ ನನಗೆ ಅನ್ನಿಸ್ದಂಗೆ ಅವ್ರಿಗೆ ಒಳ್ಳೆ ಲೈಕ್ ಅವ್ರು ಅಂದ್ಕೊಂಡಂಗೆ ಎಲ್ಲ ಫೆಸಿಲಿಟಿ ಸಿಕ್ಬಿಟ್ರೆ ನನಗೆ ಗೊತ್ತು ನೆಕ್ಸ್ಟು ಬರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿ ವಿಲ್ ಬಿ ದ ಮಾಸ್ ಹೀರೋ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ ಹೀರೋ ಎಲ್ಲ ಬೇಡ. ಇವಾಗ ತಾನೇ ಉಮಾಪತಿ ಸರ್ ಬೈದರು, ಮಾಸ್ ಹೀರೋಗೆಲ್ಲ ಬೇಡ, ಕಂಟೆಂಟ್ ಓರಿಯೆಂಟೆಡ್ ಇರಲಿ ಅಂತ. ಮಾಸ್ ಹೀರೋ ಒಂದೇ, ಮಾಸ್ ಹೀರೋದಲ್ಲಿ ನಾನೇ ಇರ್ತೀನಿ ಕಾಮಿಡಿ. ನಾನು ಸುಷ್ಮಿತಾ ಕಾಲ್ ಇರ್ತೀವಿ ಕಾಮಿಡಿ ಮಾಡೋಕ್ಕೆ. ಇಲ್ಲ ಅದೇ ಆವಾಗಲೇ ಹೇಳಿದ್ರಲ್ಲ ಒಂದು ಮಾತು, ಎಲ್ಲನೂ ಒಗ್ಗೂಡಿರಬೇಕು ಅಂತ. ಅದಂತೂ ಸತ್ಯ. ಸೊ ಇವಾಗ ನನ್ನ ತಾಯಿ ಪಾತ್ರ ಆಗಿ ಅಂದರೆ ಹೆಚ್ಚು ಸೀನ್ಸ್ಗಳು ಬರಲ್ಲ. ಏನಕ್ಕೆ ಬಜೆಟ್ ಕನ್ಸ್ಟೆಂಟ್ಸಲ್ಲಿ ಕೆಲವೊಮ್ಮೆ ಜಾಸ್ತಿ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಸ್ವಲ್ಪ ಚಿಕ್ಕದಾಗಿ ಪಾತ್ರ ಬಂದು ಚೊಕ್ಕದಾಗಿದೆ. ಮ್ಯಾಮ್ ಮಾತಾಡಬೇಕು. ಪ್ರೇಮಕ್ಕ ಅಂತ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ಸಂತೋಷ್ ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಒಂದು ಪಾತ್ರ ಇದೆ ಅಂದ. ನಾನು ಮೂವಿ ಮಾಡಿಲ್ಲ, ಫಸ್ಟ್ ಟೈಮ್ ಇರೋದ್ರಿಂದ
ಆಯಿತು ಮಾಡ್ತೀನಿ, ಆದರೆ ಅಕ್ಕ ಮಾತೇ ಇಲ್ಲ ಇದರಲ್ಲಿ ಅಂದರು. ಆದರೂ ಮಾಡಿದ್ದೀನಿ. ತುಂಬ ಪುಟ್ಟ ಪಾತ್ರ. ಅವನ್ನ ನಾನು ರಂಗಭೂಮಿಯಿಂದ ನೋಡಿದ್ದೀನಿ. ಪ್ಲೀಸ್ ಅವನಿಗೆ ಸಪೋರ್ಟ್ ಮಾಡಿ. ಅವನು ರಂಗಭೂಮಿಯಲ್ಲಿ ಹೇಗಿದ್ದ, ಈಗ ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಅವನು ಬರಬೇಕು ಅಂದರೆ ತುಂಬ ಶ್ರಮ ಪಟ್ಟಿದ್ದಾನೆ. ನಿಮ್ಮೆಲ್ಲರ ಸಪೋರ್ಟು ಅವನಿಗೆ ಬೇಕು ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಇದೇ ರೀತಿ ಎಷ್ಟೋ ರಂಗ ಕಲಾವಿದರು ನಮ್ಮ ನಾಟಕದಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ ಇಂದು ಹೌದು, ಮುಖ್ಯವಾಗಿ ಏನಂದರೆ ನಮ್ಮ ತಂಡದಲ್ಲಿ ಒಬ್ಬರು JK ಮಾಸ್ಟರ್ ಅಂತಿದ್ದರು. ಅವರು ನಮ್ಮ ಗುರುಗಳ ಥರ. ಸೊ ಅವರು ನಿಧನರಾದರು ಇದು ಸಿನಿಮಾ ಮಾಡಾದ್ಮೇಲೆ. ಅವ್ರದ್ದು ಪಾತ್ರ ಇದೆ ಇದರಲ್ಲಿ. ಸೊ ಅವ್ರಿಗೂ ಕೂಡ ನಾವು ಅರ್ಪಿಸ್ತೀರಿ. ಸೊ ಅವ್ರ ಆಶೀರ್ವಾದ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ, ಸರ್ ಒಂದೇ ನಿಮಿಷ ಸರ್. ಹೀರೋಯಿನ್ನು ಆ್ಯಕ್ಚುಲಿ ಇವತ್ತು ಅವ್ರದ್ದು ಹುಟ್ಟಿದಬ್ಬ. ಸೊ ಹಾಗಾಗಿ ಅವರು ಆಲ್ರೆಡಿ ಒಂದು ಮುಂಬೈಯಲ್ಲೋ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡು ಬರೋಕ್ಕೆ ಹೋಗೋರೆ ಅವ್ರ ಫ್ಯಾಮಿಲಿ ಜೊತೆ. ಸೊ ನಾವು ಸಡನ್ನಾಗಿ ಅಂದರೆ 31ಕ್ಕೆ ರಿಲೀಸ್ ಬರ್ತಾಯಿದ್ರಿ. ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶಗಳಿರಲಿಲ್ಲ. ಸುಮಾರು ದಿನಗಳಿಂದನೇ ಪ್ರವೀಣ್ ಸರ್ ಹತ್ರ ಮಾತಾಡ್ಬಿಟ್ಟಿದ್ರಿ. ಹಾಗಾಗಿ ಅವ್ರು ಬರಲಿಕ್ಕಾಗಿಲ್ಲ. ಬಟ್ ಅವರು ಬೆಸ್ಟ್ ವಿಶಸ್ನ ಮತ್ತೆ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ. ಸರ್, ಇದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ಮೊದಲನೇದಾಗಿ ಜಾಲಿ ಚಿತ್ರದಲ್ಲಿ ಟೈಟಲ್ ತಕ್ಕಂಗೆ ಎಲ್ಲನೂ ಸಾರ್ ಹೇಳ್ದಂಗೆ ಫನ್ ಎಲಿಮೆಂಟ್ಸ್ ಎಲ್ಲ ಕೂಡಿರುತ್ತೆ. ಬಟ್ ಮುಖ್ಯವಾಗಿ ಏನಂದರೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಅನ್ನೋದು ಇರಲೇಬೇಕು. ಏನಂದರೆ ಸುಮಾರು ವರ್ಷಗಳಿಂದ ಸಿನಿಮಾ ಶುರುವಾಗಿದ್ದೇ ಅದೇ ಒಂದು ಏನಾದರೂ ಒಂದು ಸಂದೇಶ ತೋರಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ತಮ್ಮ ಕೆಲಸಗಳನ್ನ ಬಿಟ್ಟು ಕೃಷಿ ಕಡೆ ಹೋದರು. ಅದೇ ರೀತಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಮೆಸೇಜ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಏನಂದರೆ ಈ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ವಿಚ್ಛೇದನೆಗಳು ಹೆಚ್ಚಾಗ್ತಿದೆ. ಯಾವ ಥರ ಅಂದರೆ ಅವಾರ್ಡ್ ಬಂದಿರೋ ಥರ ಪೋಸ್ಟ್ಗಳು ಮಾಡ್ಕೊತವ್ರೆ ಸೆಲೆಬ್ರಿಟೀಸು. ಸೊ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕಲ್ಚರ್ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ನಮ್ಮ ತಂದೆ ತಾಯಿಂದರು, ಅವ್ರ ತಂದೆ ತಾಯಿಂದರೆಲ್ಲ ನೋಡಿರ್ಬೋದು ನೀವು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರೆ, ರಿಲೇಷನ್ಶಿಪ್ನ ಅಷ್ಟು ಸ್ಟ್ರಾಂಗಾಗಿ ಇಟ್ಕೊತಾರೆ. ಬಟ್ ಇತ್ತೀಚೆಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ, ಇಲ್ಲಾಂದರೆ ಮದುವೆ ಆಗಿದ್ದರೆ ಡಿವೋರ್ಸ್ವರೆಗೂ ಹೋಗುತ್ತೆ. ಮುಂದಿನ ಜನಕ್ಕೆ ಅಂದರೆ ಮುಂದಿನ ಪೀಳಿಗೆಗೆ ಇದನ್ನೇ ನಾವು ತೋರಿಸ್ಕೊಡ್ತಾ ಇದ್ದೀರಾ ಅಂತ. ಸೊ ಮುಖ್ಯವಾಗಿ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗ್ತಿದೆ, ಇದ್ರದ್ದು ಮುಖ್ಯವಾದ ಒಂದು ಎಲ್ಲ ಅಂಶಗಳಲ್ಲೂ ಕೂಡಿ ಅದು ಮುಖ್ಯವಾದ ಒಂದು ಅಂಶ ಇರುತ್ತೆ. ಜಾಲಿ ಅನ್ನೋ ಪಾತ್ರ ನಿಮಗೆ ನಾಟುತ್ತೆ. ಏನಂದರೆ ಆ ಜಾಲಿ ಅನ್ನೋ ಪಾತ್ರ ಯಾವ ಥರ ಆ ಸನ್ನಿವೇಶನ ತಗೊಂಡು ಹೋಗ್ತಾರೆ ಅನ್ನೋದು ನೀವು ನೋಡ್ಬೋದು. ಸರ್, ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀರಿ. ಒಂದು ಸಮಸ್ಯೆನ ಹೇಳಿದ ಮೇಲೆ ಆ ಸೊಲ್ಯೂಷನ್ ಕೊಡಲೇಬೇಕು ಅಂತ. ಅದನ್ನು ಆ ಸೊಲ್ಯೂಷನ್ನ ಇವಾಗಿರೋ ಜನಗಳು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಸಿನಾರಿಯೋ ಆಗಿ ಸೀನ್ ಆಗಿ ತೋರಿಸಿದ್ದೀರಿ. ಕೊನೆಯದಾಗಿ ಇಡೀ ಸಿನಿಮಾಗೆ ಒಂದು ಡೈಲಾಗಲ್ಲಿ ಹೇಳ್ತೀರಿ ಈ ಥರ ಒಂದು ಸೊಲ್ಯೂಷನ್ ಅಂತ. ಬಟ್ ಅದನ್ನು ಯಾವ ರೀತಿ ನಮ್ಮ ಪ್ರೇಕ್ಷಕರು ತಗೊತಾರೆ ಅನ್ನೋದು ಕಾದು ನೋಡಬೇಕು. ಸರ್, ಆ್ಯಕ್ಟಿಂಗ್ ಅನ್ನೋದು ನಾವು ರಂಗಭೂಮಿಯಿಂದ ಸುಮಾರು ಒಂದು 6-7 ವರ್ಷ ರಂಗಭೂಮಿಯಲ್ಲಿ ಅಂದರೆ ಕಾಲೇಜ್ ಡೇಸಿಂದನೇ ಸುಮಾರು 160ಕ್ಕೂ ಹೆಚ್ಚು ಶೋಸ್ ಮಾಡಿದ್ದೀರಿ. ಎಲ್ಲ ನಮ್ಮ ಸಹ ಕಲಾವಿದರು, ಹಿರಿಯ ಕಲಾವಿದರು, ಅವ್ರ ಜೊತೆ ಆಡಿ KB ಸರ್ ಎಲ್ಲ ಇದ್ದರು ಆ ತಂಡದಲ್ಲಿ. ಸೊ ಅವ್ರ ಜೊತೆ ನಿಂತು ಮಾಡ್ತಿರ್ಬೇಕಾದ್ರೆ ಪಾತ್ರಗಳು ಹೇಗೆ ಮಾಡಬೇಕು ಅನ್ನೋದು ನಮಗೂ ರೂಢಿಯಾಗಿತ್ತು. ಡೈರೆಕ್ಷನ್ ಅನ್ನೋದು ನಮಗೆ ಆಲ್ರೆಡಿ ಒಂದು ಪಿಕ್ಚರೈಸೇಷನ್ ಇತ್ತು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಮಾಡಬೇಕು ಅಂತ. ಸೊ ನಟನೆ ಒಂದೇ ಆಗಲ್ಲ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಆಗಲಿ ಇವತ್ತು ನೀವು ನೋಡ್ತಿರ್ಬೋದು, ಯಾವುದೇ ಅವಕಾಶಗಳಿಲ್ಲ ಅಂದರೂ ಈ ಡೈರೆಕ್ಷನನ್ನು ನಾವು ಕಲ್ತ್ಕೊಂಡಿದ್ದಕ್ಕೆ ಇವತ್ತು ನಾವು ಸಿನಿಮಾ ಮಾಡಿದ್ದೀರಿ. ಈ ಸಿನಿಮಾದಲ್ಲಿ ಎಡಿಟಿಂಗ್ ಕೂಡ ನಾನೇ ಮಾಡಿದ್ದೀನಿ. ಸಾಕಷ್ಟು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಡೈರೆಕ್ಷನ್ ಕೂಡ ಹಾಗೆ ಮಾಡ್ತಾ ಕಿರುಚಿತ್ರಗಳು ಮಾಡ್ತಾ ಕಲ್ತು ಬಂದಿದ್ದೀರಿ ಸರ್. ಎಸ್ ಸರ್. ಸೈಕಲಾಜಿಕಲ್ ಆಗ ಹೌದು. ಅಂದರೆ ಏನು ಗೊತ್ತಾ, ಜೀವನ ಅಂದರೆ ನಿಮಗೆ ಒಂದು ಗುರಿ ಇರುತ್ತಲ್ಲ ಸರ್, ಆ ಗುರಿ ಹಠ ಅನ್ನೋದು ನಾವು ಇಟ್ಕೊಂಡಾಗ ಎಲ್ಲನೂ ಕಲಿಸುತ್ತಂತೆ. ನಾನು ಇದರಲ್ಲಿ ಲಿರಿಕ್ಸ್ ಆಗಿ ನಾನು ಮಾಡಿರಲಿಲ್ಲ. ಲಿರಿಕ್ಸ್ ಅಂತ ಫಸ್ಟ್ ಸಿನಿಮಾಗೆ ಬರ್ದಿರೋದು ನೀವು, ಅದು ಟೈಟಲ್ ಟ್ರ್ಯಾಕ್ ಕೇಳ್ಬೋದು ನೀವು.
ಸೊ ನಾನು ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಬ್ಬರ ಹತ್ರ ದೊಡ್ಡವ್ರ ಹತ್ರ ಹೋದರೆ, ಮತ್ತು ನಾವು ಕರೆಕ್ಷನ್ಸ್ ಹೇಳೋಕ್ಕೂ ಆಗಲ್ಲ ಜಾಸ್ತಿ. ಸೊ ನನಗೆ ಬೇಕಾಗಿರೋ ಥರ ಬೇಕು ಅಂದಾಗ ಪ್ರೊಡಕ್ಷನ್ ಎಲ್ಲ ಸ್ಟ್ರಾಂಗ್ ಇದೆ, ನಾವು ಯುವಕರೆಲ್ಲ ಹೊಸಬ್ರೆಲ್ಲ. ಸೊ ಆ ಒಂದು ಪ್ಲಾಟ್ ಅಂದರೆ ಆ ಒಂದು ಕ್ರಾಫ್ಟ್ ಕೂಡ ಮಾಡಬೇಕಾಗಿ ಬಂತು. ಸೊ ಈ ಥರ ಅನೇಕ ಕ್ರಾಫ್ಟ್ಗಳನ್ನ ಒಂದು ಹಠ ಇದ್ದಾಗ ಮಾಡಿಸುತ್ತೆ. ಇವಾಗ ನಮ್ಮ ಹುಡುಗರು ಇಲ್ಲಿ ಇದ್ದಾರಲ್ಲ, ಸೊ ಅವರೆಲ್ಲರೂ ಆ್ಯಕ್ಟರ್ಸೇ. ಬಟ್ ಆ ಆ್ಯಕ್ಟರ್ಸ್ ಆಗಿದ್ದರೂ ಕೂಡ ಪ್ರತಿಯೊಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರೊಡಕ್ಷನ್ ಕೆಲಸವರೆಗೂ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಸಿನಿಮಾದಲ್ಲೇ ಉಳಿಬೇಕು ನಾವು. ಸೊ ಸಿನಿಮಾದಲ್ಲಿ ಉಳಿತೀವಿ ಅಂದಮೇಲೆ ಎಲ್ಲ ಥರದಕ್ಕೂ ನಾವು ಸಿದ್ಧರಾಗಿರಬೇಕು. ಇದೆ ನಾವು ಆಯಿತು ನಾನು ನಟನೆಯೇ ಆಗಬೇಕು, ನಟನೆ ಹಿಂದೆ ಇನ್ನೂ ಅಷ್ಟು ಸ್ಕ್ರಾಪ್ಸ್ ಇರುತ್ತಲ್ಲ, ಅದು ಅರ್ಥ ಮಾಡ್ಕೊಂಡಾಗ ಇನ್ನೂ ಹೆಚ್ಚು ಔಟ್ಪುಟ್ ಇಂಪ್ಯಾಕ್ಟಾಗಿ ಕೊಡ್ಬೋದು ಅಂತ ನನ್ನ ಭಾವನೆ. ಸರ್ ಎಲ್ಲ ಬೆಂಗಳೂರಲ್ಲೇ ಒಂದೇ ಒಂದು ಸಾಂಗ್, ಪ್ರಮೋಷನಲ್ ಸಾಂಗ್ ಮಾತ್ರ ಪಾಂಡಿಚೇರಿಗೆ ಹೋದ್ರಿ. ಅಲ್ಲೂ ಅಷ್ಟಂದರೆ ವಾತಾವರಣ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಇದು ಮಾಡಿರಲಿಲ್ಲ. ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಮಾಡಿದ್ವಿ. ಮತ್ತೆ ಹೌದು ಮೇಡಮ್. ಮ್ಯಾಮ್ ಏನಂದರೆ ಚಿಕ್ಕ ವಯಸ್ಸಿಂದ ನಾನು ಅಣ್ಣವ್ರ ಸಿನಿಮಾಗಳು ನೋಡ್ತಾ ಡ್ಯಾನ್ಸ್ ಅಂತ ಇಷ್ಟ. ಸೊ ಅಪ್ಪು ಸರ್ ಅಂದರೆ ಯಾರು ಡ್ಯಾನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ಹಾಗೆ ಆ ಒಂದು ಪ್ರೇರೇಪಣೆಯೂ ಇರುತ್ತೆ. ಬಟ್ ಚಿತ್ರರಂಗ ಈ ನಮ್ಮ ಕತೆಗೆ ನೀವು ಒಂದು ಎಲಿಮೆಂಟ್ ಏನಂದರೆ ಅಪ್ಪು ಸರ್ ಫ್ಯಾನ್ಸ್ಗೆಲ್ಲ ಇದೊಂದು ಸರ್ಪ್ರೈಸ್ ಪ್ಯಾಕೇಜ್ ಥರ ಅಂತೂ ಇರುತ್ತೆ. ಯಾಕೆಂದರೆ ಸಿನಿಮಾ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ಒಂದು ಅಪ್ಪು ಸರ್ನ ಸುಮ್ಮನೆ ಒಂದು ನೇಮ್ಗಾಗಿ ನಾವು ಕ್ಯಾರಿ ಮಾಡಿಲ್ಲ, ಆ ಎಮೋಷನ್ಸು ಮತ್ತೆ ನಾವು ತೊಗೊಂಬಂದಿದ್ದೀರಿ ಸಿನಿಮಾಲಿ. ಸೊ ಇದನ್ನು ಬರೀ ಆ ಸೀನಲ್ಲಿ ಒಂದರಲ್ಲಿ ಬಿಟ್ಕೊಟ್ಟಿದ್ದೀರಿ, ಬಟ್ ಇನ್ನೆಲ್ಲೂ ಟ್ರೇಲರಲ್ಲೂ ತೋರಿಸಿಲ್ಲ. ಸಿನಿಮಾ ನೋಡಿದ ಮೇಲೆ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್ ಆಗುತ್ತೆ ಎಲ್ಲರಿಗೂ. ಸೊ ಕೊನೆ ನಿರ್ಮಾಪಕರು ಓಕೆ. ಇನ್ನೊಂದು ನಾನು ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ನಿರ್ಮಾಪಕನ ಮಾತಾಡಿಸ್ಬಿಡೋಣ. ಹಾಂ ಬಂದಿಲ್ಲ. ಸೊ ನಾಗವೇಣಿ ಮೇಡಮ್ ಅವರು ಒಂದೆರಡು